ಒಳಗಡೆ ದೇವರ ಪೂಜೆ ಮಾಡ್ತಾ ಇದ್ದೆ. ದೇವ್ರ ಪೂಜೆ ಮಾಡಕತ್ತಿದ್ದೆ. ಆ ದೇವರಲ್ಲಿ ಏನಂತ ಕೇಳ್ಕೊಂಡೆವ? ಏನಿದೆಯಪ್ಪ ಆ ದೇವರ ಹತ್ರ ಕೇಳ್ಕೊಳ್ಳೋದು? ಆ ದೇವರ ತನ್ನ ರೂಪದಲ್ಲಿರುವ ತಂದೆನೇ ನನಗೆ ಕೊಟ್ಟಿರುವಾಗ ಇನ್ನೇನಿದೆಯಪ್ಪ ಆ ದೇವರ ಹತ್ರ ಕೇಳೋದು? ದೇವರೇ, ಯಾವಾಗಲೂ ನನ್ನ ಅಪ್ಪನಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಗನಾಗ್ತಾ ಇರುವಂತೆ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ತಾ ಇದ್ದೆ. ತಂದೆ ಸ್ಥಾನದಲ್ಲಿ ನಿಂತು ತಂದೆ ಆದ ಕೆಲಸ ಮಾಡ್ತಾ ಇದ್ದೀನಿ. ಇಂಥದ್ರಲ್ಲಿ ಆ ದೇವ್ರಿಗೆ ಯಾಕವ ಹೋಲಿಸ್ತೆ? ನೋಡು ಮಗಳೇ, ನಾಳೆ ನೀನು ಮದುವೆ ಮನೆಗೆ, ಗಂಡನ ಮನೆಗೆ ಹೋಗೋವಳು. ಹುಟ್ಟಿದ ಮನೆಗೆ, ಕೊಟ್ಟ ಮನೆಗೆ ಕೀರ್ತಿ ತರುವ ಮಗಳಾಗಂತ ನೀನು ಕೈ ಮುಗಿದು ಕೇಳ್ಕೊ. ಇಲ್ಲಪ್ಪ, ಈ ನಿಮ್ಮ ಮಗಳ ಹತ್ರ ಯಾವತ್ತು ನೀವು ಕೈ ಮುಗಿದು ಕೇಳ್ಕೊಳ್ಬಾರ್ದು ಅಪ್ಪ. ಮಗಳೇ ಅಂಬಿಕಾ, ನೀನು ಇದೇ ರೀತಿಯಾಗಿ ಬಾಳ್ಬೇಕು, ಇದೇ ರೀತಿಯಾಗಿ ಬದುಕಬೇಕು ಅಂತ ಹೇಳಬೇಕು ಅಪ್ಪ. ಸರಿಯಪ್ಪ, ಈ ನಿಮ್ಮ ಮಗಳು ನೀವು ಹೇಳೋ ಮಾತನ್ನ ಖಂಡಿತವಾಗ್ಲೂ ನಡೆಸ್ಕೊಡ್ತಾಳೆ. ನೋಡುವ ಮಗಳೇ, ಈ ಪ್ರಪಂಚ ತುಂಬ ಕೆಟ್ಟದ್ದು. ಈ ಪ್ರಪಂಚದಲ್ಲಿ ಹಣ ಕಳ್ಕೊಂಡ್ರೆ ಸಿಗಬಹುದು, ಆಸ್ತಿ ಕಳ್ಕೊಂಡ್ರೆ ಸಿಗಬಹುದು, ಬೆಳ್ಳಿ ಬಂಗಾರ ಕಳ್ಕೊಂಡ್ರೆ ಸಿಗಬಹುದು. ಆದರೆ ಒಂದು ಹೆಣ್ಣು ತನ್ನ ಹೆಣ್ಣುತನನ್ನು ಕಳ್ಕೊಂಡ್ರೆ ಆ ಹೆಣ್ಣು ಈ ಭೂಮಿ ಮೇಲೆ ಇದ್ದು ಸತ್ತಂತೆ. ಆ ರೀತಿ ಯಾವುದೇ ರೀತಿ ನನ್ನ ಮಗಳ ಆಗಬಾರ್ದಂತ ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ನಿನ್ನ ಮಗಳಪ್ಪ. ಯಾವತ್ತು ಈ ಮನೆತನದ ಘನತೆ ಗೌರವಕ್ಕಾಗಲಿ, ನಿಮ್ಮ ಘನತೆ ಗೌರವಕ್ಕಾಗಿ ಧಕ್ಕೆ ತರುವ ಕೆಲಸವನ್ನ ಈ ನಿಮ್ಮ ಮಗಳು ಯಾವತ್ತೂ ಮಾಡೋದಿಲ್ಲಪ್ಪ. ಒಂದ್ ವೇಳೆಗೆ ಏನಾದರೂ ಈ ನಿಮ್ಮ ಮಗಳ ಜೀವಿತದಲ್ಲಿ ಅಂತಹ ಕೈ ಘಟನೆ ಏನಾದರೂ ಘಟಿಸಿದ್ದೆ ಆದರೆ ಈ ನನ್ನ ಮಾನಕ್ಕೋಸ್ಕರವಾಗಿ ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ ಹೊರತು ಈ ಮನೆತನದ ಘನತೆ ಗೌರವಕ್ಕೆ ಧಕ್ಕೆ ತರುವ ಮಗಳಾಗಿ ನಾನು ಯಾವತ್ತೂ ಬಾಳೋದಿಲ್ಲಪ್ಪ. ಇದು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಸತ್ಯ. ತುಂಬ ಸಂತೋಷವ. ಹುಟ್ಟಿದ ಮನೆಗೆ, ಕೊಟ್ಟ ಮನೆಗೆ ಕೀರ್ತಿ ತರೋ ಮಗಳಂತ ಹೇಳಿದಾಗ ಒಂದೇ ಮಾತಿನಲ್ಲಿ ಆ ಮಾತನ್ನು ಖುಷಿಯಿಂದ ಹೇಳಿಬಿಟ್ಟೆಲ್ಲ. ತುಂಬ ಸಂತೋಷ. ನೋಡವ, ನಾಳೆ ನೀನು ಮದುವೆ ಆಗಿ ಹೋಗ್ಬೇಕಾದ್ರೆ ನಾನು ಭಾಳ ಸಂತಿ ಮಾಡಬೇಕು, ಮಾರ್ಕೆಟ್ಗೆ ಹೋಗಬೇಕು. ಅದಕ್ಕೆ ಮನೆ ಕಡೆ ಹುಷಾರವ, ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಅಪ್ಪ, ನೀವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ? ಹ್ಞೂ ಅವ್ವ. ಬರ್ಬೇಕಾದ್ರೆ ಹಾಂ, ನನಗಿಷ್ಟವಾದ ಹೂ ತೆಗೆದುಕೊಂಡು ಬನ್ನಿ ಅಪ್ಪ. ಮಲ್ಲಿಗೆ ಹೂವಣ ಎಷ್ಟು ತರಬೇಕವ? ಒಂದು ಇಷ್ಟು ತೊಗೊಂಬರ್ಲೆ? ಇಲ್ಲ ಅಪ್ಪ, ಇಷ್ಟು ಬೇಕು. ಅಷ್ಟು ಹೊತ್ತು ಒಂದು ಏನು ಮಾಡೋಕ್ಕವ? ಅಪ್ಪ, ನೀವು ನಾಳೆ ನನಗೆ ಮದುವೆ ಮಾಡ್ತಾ ಇದ್ದೀರಾ. ಮದುವೆ ಅಂದಮೇಲೆ ಬೆಂಗಳೂರಿಂದ ನನ್ನೆಲ್ಲ ಫ್ರೆಂಡ್ಸ್ ಬಂದಿರ್ತಾರೆ, ಅದಕ್ಕೆ ಅವರೆಲ್ಲರಿಗೂ ಬೇಕು ಅಪ್ಪ. ಹೌದು ಮಗಳೇ, ಎಲ್ಲ ಗೆಳತಿಯರಿಗೆ ಭಾಳಷ್ಟು ಹೂ ತೊಗೊಂಬರ್ಬೇಕಂತ ಹೇಳ್ತೀಯ. ಆ ಬುಟ್ಟಿನ ಖರೀದಿ ಮಾಡ್ಕೊಂಡ್ಬಿಡ್ತೀನಿ. ಸರಿ ಆಯ್ತಾ? ಅಪ್ಪ, ನೀವು ನನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಪ್ಪ. ನಿನ್ನ ಮದುವೆನ ಹೇಗೆ ಮಾಡ್ತೀನಿ ಅನ್ನೋದು ನಾ ಹೇಳ್ತೀನಿ, ನೀನು ಕೇಳ. ಸರಿ ಅಪ್ಪ. ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮುಳುಗಲೇಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮುಳುಗಲೇಬೇಕು. ಹೊಸ ಬಾಳ ಹೊಸಿಲಲ್ಲಿ ನಸುನಾಚಿ ನಿಂತಾಗ ನಿನ್ನಂದನ ನೋಡಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮುಳುಗಲೇಬೇಕು. ಸೀರೆಯುಟ್ಟು ಉರುಳಗೆ ಹೂವವಿಟ್ಟು ಮದುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ. ಮಂತ್ರ ಹೇಳುವಾಗ, ಮಾಂಗಲ್ಯ ಕಟ್ಟುವಾಗ, ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ನಲ್ಲನ ನೀ ನೋಡು ನೋಟದ ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ
ಹಿಂಗೆ ಮಾಡ್ತೀನಿ ನೋಡವ್ವ ನಿನ್ನ ಮದುವೆನ. ಸರಿಯಪ್ಪ, ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡಿ. ಆಯ್ತವ್ವ, ನಿನಗೆ ಹೂ ಬೇಕಂದಲ್ಲ, ಆ ಹೂವಿನ ಬುಟ್ಟಿನ ಖರೀದಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಯ್ತಾ? ಸರಿಯಪ್ಪ. ಹಾಂ, ಮನೆ ಕಡೆ ಹುಷಾರವ್ವ. ಸರಿಯಪ್ಪ. ನಾನು ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ಅಪ್ಪ ಅಪ್ಪ, ನೀವು ಗೌಡ್ರ ಮನೆ ಹತ್ರ ಹೋದ್ರೆ ಬೇಗ ಬರೋದೇ ಇಲ್ಲ, ಅಲ್ಲೇ ಮರೆತು ಕೂತ್ ಬಿಡ್ತೀರಾ. ಬರುವಾಗ ಮಲ್ಗೆವನ್ನ ಮರೆತು ಬರಬೇಡಿ, ಆದಷ್ಟು ಬೇಗನೆ ಬಂದ್ಬಿಡಿ. ಆಯ್ತವ್ವ, ಸರಿಯಾಗಿ ನೀನು ನೆನಪು ಮಾಡಿದೆ. ಗೌಡ್ರಿಗೆ ಮದುವೆ ವಿಷಯನ ಹೇಳಿ ಬರುವಾಗ ಹೂ ತಗೊಂಡು ಆದಷ್ಟು ಬೇಗನೆ ಬಂದ್ಬಿಡಿ. ಸರಿಯಪ್ಪ. ಆಯ್ತಾ? ಹೋಗಿ ಬರಲ್ಲ, ಆಯ್ತು. ಮನೆ ಕಡೆ ಹುಷಾರವ್ವ. ಸರಿಯಪ್ಪ. ಅಪ್ಪ ಅಪ್ಪ, ನನ್ಗೆ ಯಾಕೋ ಇವತ್ತು ನಿಮ್ಮನ್ನ ಮನೆಯಿಂದ ಹೊರಗೆ ಕಳ್ಸೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಪ್ಪ. ಅಪ್ಪ, ಯಾಕೋ ನನಗೆ ಅಪ್ಪನ ಜೊತೆ ಕೂತ್ಕೊಂಡು ಅಪ್ಪನ ಕೈಯಾರೆ ಊಟ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಅಪ್ಪ. ಅಪ್ಪ, ಇವತ್ತು ಒಂದೇ ಒಂದಿನ ಈ ನಿಮ್ಮ ಮಗಳಿಗೋಸ್ಕರ ಬೇಗ ಬಂದ್ಬಿಡಪ್ಪ. ಇಬ್ರು ಒಟ್ಟಿಗೆ ಸೇರಿ ಮನೇಲಿ ಕೂತ್ಕೊಂಡು ಊಟ ಮಾಡೋಣಪ್ಪ. ಆಯ್ತು ಮಗಳೇ, ನಿನ್ನ ಸಂತೋಷನ ನನ್ನ ಸಂತೋಷ. ಆದಷ್ಟು ಬೇಗನೆ ಬರ್ತೀನಿ. ಮನೆ ಕಡೆ ಹುಷಾರವ್ವ. ಆಯ್ತಪ್ಪ. ಮಗಳೇ ಅಂಬಿಕಾ, ನೀನು ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಮತ್ತೆ ಈ ನಿನ್ನ ತಂದೆ ಒಬ್ಬಂಟಿ ಆಗಿಬಿಡ್ತೀನಲ್ಲ. ಯಾಕಪ್ಪ, ನಿಮ್ಮ ಮನಸ್ಸಿಗೆ ಇಷ್ಟೊಂದು ನೋವು ಮಾಡ್ಕೊಂಡು ಮಾತನಾಡ್ತಾ ಇದ್ದೀರಾ? ಇಲ್ಲಪ್ಪ, ನೀವು ಇಷ್ಟೊಂದು ನೋವು ಮಾಡ್ಕೊಳ್ಬಾರ್ದು ಅಪ್ಪ. ಯಾವತ್ತು ಒಂದು ಹೆಣ್ಣು ಹುಟ್ಟಿತೋ ಆ ಹೆಣ್ಣಿಗೆ ಇನ್ನೊಂದು ಮನೆ ಅಂತ ಆವತ್ತೇ ಅವಳಿಗೆ ತೀರ್ಮಾನ ಆಗಿರುತ್ತೆ ಅಪ್ಪ. ಹೆಣ್ಣು ತನ್ನ ತವರು ಮನೆಯಲ್ಲಿ ಎಷ್ಟೇ ದಿನಗಳು ಗತಿಸಿದ್ರು ಕೂಡ ಆ ಹೆಣ್ಣಿಗೆ ತನ್ನದೇ ಸ್ಥಾನ, ಮಾನ, ಗೌರವ ಅವಳಿಗೆ ತವರು ಮನೆಯಲ್ಲಿ ಸಿಗೋದಿಲ್ಲ. ಒಂದು ಹೆಣ್ಣಿಗೆ ನಿಜವಾದ ಸ್ಥಾನ, ಮಾನ, ಗೌರವ, ಬೆಲೆ ದೊರಕಬೇಕಾದ್ರೆ ಅದು ಅವಳು ತನ್ನ ಗಂಡನ ಮನೆಯಲ್ಲಿದ್ದಾಗ ಮಾತ್ರ ಅಪ್ಪ. ಯಾವುದೇ ಹೆಣ್ಣಿಗಾದ್ರೂ ತನ್ನ ತವರು ಮನೆ ಶಾಶ್ವತ ಅಲ್ಲಪ್ಪ, ಗಂಡನ ಮನೆನೇ ಆ ಹೆಣ್ಣಿಗೆ ಶಾಶ್ವತವಾದದ್ದು ಅಪ್ಪ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ನಿಮ್ಮ ಮಗಳು ಈ ಮನೆನ ಬಿಟ್ಟು, ನಿಮ್ಮನ್ನ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೋದು ನಿಜ, ಆದ್ರೆ ಅಪ್ಪನ ಮನಸ್ಸಿಂದ, ಅಪ್ಪನ ಪ್ರೀತಿಯಿಂದ ಈ ನಿಮ್ಮ ಮಗಳು ಯಾವತ್ತೂ ದೂರ ಆಗೋದಿಲ್ಲ ಅಪ್ಪ. ತುಂಬ ಜಾಣಿ ನನ್ನ ಮಗಳು. ಒಂದೇ ಮಾತಿನಲ್ಲಿ ತಂದೆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಖುಷಿಯಾಗುವಂಥ ಮಾತು ಹೇಳಿದವ. ಆಯ್ತು ಮಗಳೇ, ನೀನು ಹೇಳಿದಾಗೆ ಆಗಲಿ. ನಾನು ಆದಷ್ಟು ಬೇಗನೆ ಬರ್ತೀನಿ. ಮನೆ ಕಡೆ ಹುಷಾರವ. ಸರಿಯಪ್ಪ, ಬೇಗ ಒಟ್ಟಿಗೆ ಊಟ ಬಂದ್ಬಿಡಪ್ಪ. ಮಾಡೋಣ. ಆದಷ್ಟು ಬೇಗನೆ ಬರ್ತೀನಿ.